ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಸೀಸನ್ನಲ್ಲಿ ಸ್ಪೆಷಲ್ ಇದ್ಕಿನ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ, 2 ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಇದಾದಮೇಲೆ ಒಂದು ಜಾರಿಗೆ 3 ಲವಂಗ, ಒಂದಿಷ್ಟು ಚಕ್ಕೆ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ತರಿಯಾಗಿ. ಅರ್ಧ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಐಟಮ್ಸ್ನ ಹಾಕ್ಕೊಂಡು ಕಡಲೆಪಪ್ಪು ಮತ್ತು ಇದನ್ನು ನುಣ್ಣಗೆ ರುಬ್ಕೊಂಡು, ಅದಾದಮೇಲೆ 3 ಸ್ಪೂನಷ್ಟು ಧನಿಯಾ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನಾನಿಲ್ಲಿ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು, ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡೆ. ಕೊತ್ತಂಬರಿ ಮತ್ತು ಪುದೀನ ಮಾತ್ರ. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ, ಕಡಲೆಬೀಜ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ನಾನು. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇದು ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಇದ್ಕಿನ ಬೇಳೆ ಸಾಂಬಾರು ಒಂದು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಈ ಒಂದು ನೆಕ್ಸ್ಟ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ಇದಕ್ಕೆ ನಾವು ಇದ್ಕಿರ್ತೀರಲ್ವ ಅವರೆಕಾಳು, ಆ ಬೇಳೆನ ಹಾಕಿ ಇದರಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅವರೆಬೇಳೆ ಈಗ ನಾವು ಎಣ್ಣೆಲಿ ಹಾಕಿದ್ರೆ ಯಾವ ರೀತಿ ಉಬ್ಬುತ್ತೋ ಆ ರೀತಿ ಎಣ್ಣೆಲಿ ಆಯಿಲಿ ಫ್ರೈ ಮಾಡೋದ್ರಿಂದ ಉಬ್ಬುತ್ತೆ. ಅಲ್ಲಿವರೆಗೂ ಇದರಲ್ಲಿರೋಂಥ ಒಂದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಇಷ್ಟು ಮಾತ್ರ ಫ್ರೈ ಆಗಿರಬೇಕು. ನೋಡಿ, ಉಬ್ಕೊಂಡಿದೆ ಕಾಳು. ಇಷ್ಟು ಫ್ರೈ ಆದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾದಂಥ ಸಾಂಬಾರು ರೆಡಿ ಆಗುತ್ತೆ. ಇದು ಸೀಸನಲ್ ಸ್ಪೆಷಲ್ಲು, ಯಾವಾಗೂ ನಾವು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಇಯರ್ಲಿ ಒನ್ಸ್ ಅಷ್ಟೇ ನಾವು ಮಾಡೋಕ್ಕಾಗುತ್ತೆ. ಅದು ಆವಾಗಲೇ ಅವರೆಕಾಯಿ ತಂದು ಹೊಲ್ದಲ್ಲಿ ಸಿಗೋರಿಗೆ ಹಂಗೆ ತಂದು ಹಂಗೆ ಮಾಡಿ ತಿಂದರೆ ಇನ್ನೂ ತುಂಬ ರುಚಿ ಚೆನ್ನಾಗಿರುತ್ತೆ. ದೋಸೆಗೆ, ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.